ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಬಿಗಿ ಕರ್ಫ್ಯೂ ಆರಂಭವಾದರೂ ಜನರ ಪರದಾಟ ಇನ್ನೂ ಕೂಡ ನಿಂತಿಲ್ಲ. 10 ಗಂಟೆ ಆಗಿದೆ. ಬೆಂಗಳೂರಲ್ಲಿ ಇನ್ನೂ ಕೂಡ ಜನ ಓಡಾಟವನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಕರ್ಫ್ಯೂ 9 ಗಂಟೆಯಿಂದ ಆರಂಭ ಆಗಿದೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಜನ ಇದ್ದಾರೆ. 10 ಕಾರ್ಮಿಕರಿದ್ದಾರೆ. ತಮ್ಮ ಊರಿಗೆ ಹೋಗೋದಕ್ಕೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಟ್ ಎನಿ ಕಾಸ್ಟ್ 9 ಗಂಟೆ ಒಳಗೆ ನಿಮ್ಮ ಊರನ್ನ ರೀಚ್ ಆಗಿ ನಿಮ್ಮ ಊರಿಗೆ ಹೋಗಿ ಅಲ್ಲಿವರೆಗೂ ಬಸ್ ಇರುತ್ತೆ, ರೈಲ್ ಇರುತ್ತೆ ಅಂತ ಹೇಳಲಾಗಿತ್ತು. ಸಮಯ 10 ಗಂಟೆ ಆಗಿದೆ. ಇನ್ನೂ ಕೂಡ ಊರಿಗೆ ಹೋಗೋದಕ್ಕೆ ಗಂಟು ಮುಟ್ಟೆ ಸಮೇತ ಕಾದು ಕೂತಿದ್ದಾರೆ ಕಾರ್ಮಿಕರು. ಕುಟುಂಬ ಸಮೇತ ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಜನ ಮಲಗಿದ್ದಾರೆ. 9 ಗಂಟೆ ಬಳಿಕ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಖಾಲಿ ಆದ್ರೆ ರೈಲ್ವೆ ಸ್ಟೇಷನ್ ಮಾತ್ರ ಇನ್ನೂ ಕೂಡ ಅಲ್ಲಿ ಜನರಿಂದ ತುಂಬಿ ತುಳುಕ್ತಾ ಇದೆ. ಇವತ್ತು ಒಂದೇ ದಿನ ಬೆಂಗಳೂರು ಬಿಟ್ಟಿದ್ದಾರೆ 60,000 ಜನ. ಬೆಳಗ್ಗೆ ಗಿಜಿಗುಡ್ತಾ ಇದ್ದ ಬಸ್ ನಿಲ್ದಾಣ ಈಗ ಖಾಲಿ ಆಗಿದೆ, ಬಣಗುಡ್ತಾ ಇದೆ. ಬಸ್ ನಿಲ್ದಾಣಕ್ಕೆ ಹೋಗುವ ಮಾರ್ಗ ಕೂಡ ಈಗ ಬಂದ್ ಆಗಿದೆ. ಯಾರು ಹೋಗಂಗಿಲ್ಲ, ಹೋದ್ರೂ ಕೂಡ ನಿಮ್ಗೆ ಬಸ್ಗಳು ಸಿಗೋದಿಲ್ಲ. 9 ಗಂಟೆವರೆಗೆ ಮಾತ್ರ ಅವಕಾಶ ಇದ್ದಿದ್ದು ಹೋಗೋದಕ್ಕೆ. ಹಾಗಾಗಿ ಈಗ ರೈಲ್ವೆ ನಿಲ್ದಾಣದಲ್ಲಿ ಏನಾಗ್ತಾ ಇದೆ, ಬಸ್ ಸ್ಟೇಷನ್ ಅಲ್ಲಿ ಯಾವ ರೀತಿಯಾಗಿದೆ, ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹೇಗಿದೆ, ಸಂಪೂರ್ಣ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ರೈಲ್ವೆ ನಿಲ್ದಾಣದಲ್ಲೇ ಮಲಗಿದ್ದಾರೆ ಕಾರ್ಮಿಕರು. ಒಂದ್ ಕಡೆ ನಮ್ಮ ಊರಿಗೆ ಹೋಗ್ಲೇಬೇಕು ಅಂತ ಹೇಳಿ ತಮ್ಮ ಗಂಟು ಮುಟ್ಟೆ ಸಮೇತರಾಗಿ ಅಲ್ಲಿ ಬಂದು ಕಾದು ಕೂತಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಸಾಕಷ್ಟು ಜನ ಅಲ್ಲೇ ಇದ್ದಾರೆ. ರೈಲು ಬರುತ್ತೆ ಅಂತ ವೇಟ್ ಮಾಡ್ತಿದ್ದಾರೆ. ನಾವು ಹೋಗ್ಲೇಬೇಕು ಅಂತ ಹೇಳಿ ಕಾದು ಕೂತಿದ್ದಾರೆ. ಸಾಕಷ್ಟು ಕಾರ್ಮಿಕರಿದ್ದಾರೆ, ಫ್ಯಾಮಿಲಿ ಸಮೇತವಾಗಿದ್ದಾರೆ. ಇನ್ನೊಂದ್ ಕಡೆ ಮೆಜೆಸ್ಟಿಕ್ ನ ದೃಶ್ಯವನ್ನ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಈಗ ಮೆಜೆಸ್ಟಿಕ್ ಖಾಲಿ ಆಗಿದೆ. ಅಲ್ಲಿಗೆ ಹೋಗುವ ರೂಟ್ ಅನ್ನು ಕೂಡ ಪೊಲೀಸರು ಆಲ್ರೆಡಿ ಬಂದ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಸಿಚುವೇಶನ್ ಇದೆ ಈಗ ಮೆಜೆಸ್ಟಿಕ್ ಅಲ್ಲಿ ಹಾಗೇನೆ ರೈಲ್ವೆ ನಿಲ್ದಾಣದಲ್ಲಿ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ರೆಡಿ ಇದ್ದಾರೆ. ಮೆಜೆಸ್ಟಿಕ್ ನಿಂದ ಗಂಗಾಧರ್, ಹಾಗೇನೆ ರೈಲ್ವೆ ನಿಲ್ದಾಣದಿಂದ ಆಶಿಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗ ಮೆಜೆಸ್ಟಿಕ್ ಅಲ್ಲಂತೂ ಸಂಪೂರ್ಣವಾಗಿ ಜನ ಖಾಲಿ ಆಗಿದಾರ, ಬಸ್ಗಳೀಗ ಯಾವುದು ಇಲ್ವಾ, ಅಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ? ಯಾಕಂದ್ರೆ ಜನ 9 ಗಂಟೆವರೆಗೂ ಕೂಡ ಹೋಗ್ತಾ ಇದ್ದಿದ್ದನ್ನ ನಾವು ನೋಡಿದ್ವಿ. ಸದ್ಯದ ಸಿಚುವೇಶನ್ ಈಗ 10 ಗಂಟೆ ಆಗಿದೆ, ಹೇಗಿದೆ? ಎಸ್ ನವಿತಾ ಜೈನ್, ಈಗ ಸಮಯ 10 ಗಂಟೆ ಆಗ್ತಾ ಇದ್ದಂತೆ ಮೆಜೆಸ್ಟಿಕ್ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಮಧ್ಯಾಹ್ನ ಅಂದ್ರೆ ಸಂಜೆ ರಾತ್ರಿ 8 ಗಂಟೆವರೆಗೂ ಕೂಡ ಮೆಜೆಸ್ಟಿಕ್ ನ KSRTC ನಿಲ್ದಾಣ ಕಾಲಿಡಕ್ಕೂ ಕೂಡ ಒಂದು ಜಾಗ ಇರ್ತಲ್ಲ, ಆ ರೀತಿ ಗಿಜುಗುಡ್ತಂತ ಸಾಲುಗಟ್ಟಿ ಬಸ್ಗಳು ನಿಂತಿದ್ವು. ಈಗ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ನಿಮ್ಗೆ ನಿಜಕ್ಕೂ ಆಶ್ಚರ್ಯ ಅನ್ಸ್ಬೋದು ದೃಶ್ಯಾವಳಿಯನ್ನ ನೋಡಿದ್ರೆ. ಈ ಒಂದು ಬಸ್ ನಿಲ್ದಾಣ ಬೆಳಿಗ್ಗೆ ಎಲ್ಲ ಕೂಡ ಸಾಲುಗಟ್ಟಿ ಓಡಾಡಕ್ಕೆ ಜಾಗ ಇರಲಿಲ್ಲ, ಪ್ಲಾಟ್ಫಾರ್ಮ್ ಎಲ್ಲ ತುಂಬಲ್ಲ. ಮತ್ತೆ ಈ ಸ್ಥಳದ ಸಂಪೂರ್ಣವಾಗಿ 500ಕ್ಕೂ ಹೆಚ್ಚು ಹೆಚ್ಚುವರಿ ಬಸ್ಗಳನ್ನ ಬಿಡಲಾಗಿತ್ತು. ಎಲ್ಲ ಕಡೆ ಸಾಲುಗಟ್ಟಿ ಬಸ್ ನಿಲ್ತಿತ್ತು. ಆದ್ರೆ ಈಗ 10 ಗಂಟೆ ಆಗ್ತಾ ಇದ್ದಂತೆ ಎಲ್ಲಾ ಬಸ್ಗಳು ಖಾಲಿಯಾಗಿದ್ದಾವೆ. ಈಗ ಬಸ್ ನಿಲ್ದಾಣ ಎಲ್ಲ ಬಿಕೋ ವಾತಾವರಣ ಎಲ್ಲ ಪೂರ್ತಿ ಖಾಲಿ ಇರುವಂತದ್ದು. ಕೇವಲ 2-3 ಸಿಬ್ಬಂದಿ ಮಾತ್ರ ಇಲ್ಲಿ ಇರುವಂತದ್ದು. ಜೊತೆಗೆ ಗೇಟ್ ಸಹ ಹಾಕಿದ್ದಾರೆ ನವಿತಾ ಜೈನ್, ನೋಡಬಹುದು. ಬಸ್ ನಿಲ್ದಾಣಕ್ಕೆ ಹೋಗುವಂತಹ ಒಂದು ಗೇಟ್ ಕೂಡ ಈಗ ಹಾಕಿರುವಂತದ್ದು. ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ KSRTC ಅಧಿಕಾರಿಗಳು ಹೇಳುವಂತ ಪ್ರಕಾರ 60,000 ಮಂದಿ ಈ ಬೆಂಗಳೂರು ಬಿಟ್ಟು ತಮ್ಮ ಊರುಗಳಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಸ್ಯಾಟಲೈಟ್ ಆಗಿರ್ಬೋದು, ಮೆಜೆಸ್ಟಿಕ್ ಇವೆಲ್ಲ ಕೂಡ ಅಂದ್ರೆ KSRTC ಒಟ್ಟಾರೆಯಾಗಿ ಪ್ರಯಾಣಿಕರು ಮಾಡಿರುವಂತಹ ಸಂಖ್ಯೆ 60,000ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಅಂತ ಹೇಳ್ತಾ ಇರುವಂತದ್ದು. ಈಗ ಈಗ ರಾಣಿಬೆನ್ನೂರಿಗೆ ಹೋಗುವಂತಹ ಒಂದೇ ಒಂದು ಬಸ್ ಈಗ ಸದ್ಯ ಬಸ್ ನಿಲ್ದಾಣದ ಬಳಿ ಇಲ್ಲಿ ಹೊರಗಡೆ ನಿಲ್ಸ್ಕೊಂಡಿದ್ದಾರೆ. ಈಗಲೂ ಕೂಡ ಅಲ್ಲೊಬ್ರು ಇಲ್ಲೊಬ್ರು ಪ್ರಯಾಣಿಕರು ಕೂಡ ಆಟೋಗಳಲ್ಲಿ ಬರೋರು ಈಗ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಜೊತೆಗೆ ಒಂದು ವೇಳೆ ಏನಾದ್ರೂ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದ್ರೆ ಅವ್ರಿಗೆ ಮತ್ತೊಂದು ಬಸ್ ಮಾಡಿಸುವಂತ ಕೆಲಸವನ್ನ KSRTC ಅಧಿಕಾರಿಗಳು ಮಾಡುವಂತದ್ದು. ಜೊತೆಗೆ BMTC ಒಂದು ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನ ನಮ್ಮ ಕ್ಯಾಮರಾಮನ್ ಮಾಡ್ತಾರೆ. ನವಿತಾ ಜೈನ್ ನೋಡಬಹುದು. ಸಂಪೂರ್ಣವಾಗಿ BMTC ನಿಲ್ದಾಣದ ಎಲ್ಲ ಕೂಡ ಕತ್ತಲು ನಿಮ್ದ ವಾತಾವರಣ ಇರುವಂತದ್ದು. ಯಾವುದೇ ಬಸ್ ಆಪರೇಟ್ ಆಗಿಲ್ಲ. 9 ಗಂಟೆಗೆ BMTC ಬಸ್ ನಿಲ್ದಾಣದ ಒಂದು ರಸ್ತೆ ಸಂಪೂರ್ಣವಾಗಿ ಖಾಲಿ ಇರುವಂತದ್ದು. ಅಲ್ಲೊಂದು ಇಲ್ಲೊಂದು KSRTC ಬಸ್ಗಳು ಕೂಡ ಆಪರೇಟ್ ಆಗ್ತಾ ಇರೋ ಬಸ್ಗಳೆಲ್ಲ ಕೂಡ ಹೋಗ್ತಾ ಇರುವಂತದ್ದು. ಸದ್ಯ ಈಗ KSRTC ಬಸ್ ನಿಲ್ದಾಣದ ಎಲ್ಲ ಸಂಪೂರ್ಣವಾಗಿ ಖಾಲಿಯಾಗಿದೆ.
ಎಲ್ಲಾ ಪ್ರಯಾಣಿಕರನ್ನ ಕಳಿಸುವಂತ ಕೆಲಸವನ್ನ KSRTC ಅಧಿಕಾರಿಗಳು ಮಾಡಿರುವಂತದ್ದು. ಜೊತೆಗೆ 60,000 ಮಂದಿ ಪ್ರಯಾಣಿಕರು ಇಲ್ಲಿಂದ ಹೋಗಿರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗೆ ಸಂಪರ್ಕದಲ್ಲಿ ಗಂಗಾಧರ್, ಆದ್ರೆ ಆಶಿಕ್ ಈಗ ರೈಲ್ವೆ ನಿಲ್ದಾಣದಿಂದ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಇಲ್ಲಿ ಉಲ್ಟಾ ಸೀನ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಮೆಜೆಸ್ಟಿಕ್ ಅಲ್ಲಿ ಏನ್ ಖಾಲಿ ಇದೆ, ಆದ್ರೆ ರೈಲ್ವೆ ನಿಲ್ದಾಣ ನೋಡಿದ್ರೆ ಜನ ಗಿಜಿಗೊಡ್ತಾ ಇದ್ದಾರೆ ಅಂತ ಹೇಳಿ. ಯಾಕೆ, ಏನು ಅಂದ್ರೆ ಇನ್ನೂ ಕೂಡ ಟ್ರೈನ್ ಬುಕ್ ಆಗುವವರು ಇದಾರಾ, ಏನ್ ಕತೆ ಅಂತ? ಎಸ್ ನವಿತಾ ಜೈನ್, ಏನು ಒಂದ್ ಕಡೆ KSRTC ಮತ್ತು BMTC ಸಾರಿಗೆ ಬಸ್ ನಿಲ್ದಾಣದಲ್ಲಿ ಜನ ಇಲ್ಲದೆ ಒಂದು ಬಿಕೋ ಅನ್ನುವಂತ ಒಂದು ಪರಿಸ್ಥಿತಿ ಇದ್ರೆ, ಈ ಕಡೆ ಅದಕ್ಕೆ ಓಪೋಸಿಟ್ ಆಗಿರುವಂತಹ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಜಂಗುಳಿ ಇರುವಂತಹ ಒಂದು ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನು ದೃಶ್ಯಾವಳಿಯಲ್ಲಿ ಕೂಡ ನಾವು ನೋಡ್ತಾ ಹೋಗ್ಬೋದು. ಏನು ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಏನು ಜನರು ಬಂದು ಕುಳಿತಿರುವಂತಹ ಒಂದು ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಇಲ್ಲಿ ಜನ ಜಾಸ್ತಿ ಇದ್ದಾರೆ ಅಂತಂದ್ರೆ, ಏನು ನಾಳೆ ಸಾರಿಗೆ ಬಸ್ಗಳು ಯಾವುದು ಕೂಡ ಓಡಾಡೋದಿಲ್ಲ. ಅಗತ್ಯ ತುರ್ತು ಸೇವೆಗಳನ್ನಷ್ಟೇ BMTC ನಗರದ ಒಳಗಡೆ ಮಾಡಲಿದೆ. ಅದು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಮೆಡಿಕಲ್ ಸಿಬ್ಬಂದಿಗಳಾಗಿರ್ಬೋದು, ಈ ರೀತಿಯಾದಂತಹ ಓಡಾಟಕ್ಕೆ ಮಾತ್ರ BMTC ಬಸ್ ನಾಳೆ ಏನು ರಸ್ತೆಗಿಳಿಯಲಿದೆ. ಅದರ ಹೊರತಾಗಿ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಬಸ್ಗಳಿಗೆ ಹತ್ತೋದಕ್ಕೆ ಅನುಮತಿ ಇಲ್ಲ. ಈ ನಿಟ್ಟಿನಲ್ಲಿ ನಾಳೆ ಏನು ತಮ್ಮ ಹೊರ ರಾಜ್ಯಗಳಿಗೆ ಹೋಗೋದಕ್ಕಿರುವಂತಹ ಟ್ರೈನ್ ನಾಳೆ ಇದ್ರೂ ಕೂಡ ಇವತ್ತು ರಾತ್ರಿಯಿಂದಲೇ 9 ಗಂಟೆಗೂ ಮುಂಚಿತವಾಗಿ ವಲಸೆ ಕಾರ್ಮಿಕರಲ್ಲಿ ಬಂದು ಕೂತಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ಸುಮಾರು ಜನ ಇಲ್ಲಿ ಬಂದು ನಾಳೆ 11 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಂಜೆ 4 ಗಂಟೆ ಟ್ರೈನ್ ಇರುವವರು ಕೂಡ ಈಗಲೇ ಬಂದು ಕೂರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕೆ ಅಂತ ಕೇಳಿದ್ರೆ, ನಮಗೆ ಬಸ್ ಅಂದ್ರೆ ಯಾವುದೇ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆ ಇರೋದಿಲ್ಲ, ನಾವು ಮತ್ತೆ ಪರದಾಡಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಒಂದು ದಿನ ಇಲ್ಲೇ ಕಾದು ಕೂತರು ಪರವಾಗಿಲ್ಲ, ನಾಳೆವರೆಗೂ ಕೂಡ ಇಲ್ಲೇ ಕಾಯ್ತೀವಿ. ನಮ್ಮ ಟ್ರೈನ್ ಬಂದಾಗ ನಾವು ಹತ್ಕೊಂಡು ಹೋಗ್ತೀವಿ. ನಾಳೆ ಬರ್ತೀವಿ ಅಂತ ಕೂತ್ರೆ ಸಾರಿಗೆ ವ್ಯವಸ್ಥೆ ಇಲ್ಲದೆ ನಮ್ಮ ಊರಿಗೆ ಹೋಗುವಂತ ಕನಸು ಏನಿದೆ ಅದು ಕೂಡ ನುಚ್ಚುನೂರು ಆಗ್ಬೋದು. ಈಗಾಗಲೇ ಕಂಪ್ಲೀಟ್ ಆಗಿ ಲಾಕ್ಡೌನ್ ಕೂಡ ಆಗಿದೆ. ನಮ್ಗೆ ಇಲ್ಲಿದ್ದು ಕೆಲಸ ಏನೂ ಇಲ್ಲ ಮಾಡೋದಕ್ಕೆ. ಹೀಗಾಗಿ ನಾವು ಬಂದು ಒಂದು ದಿನ 24 ತಾಸಲ್ಲ 30 ತಾಸಾದ್ರೂ ಪರವಾಗಿಲ್ಲ, ನಾವು ಇಲ್ಲಿ ಇದ್ಕೊಂಡೆ ನಾಳೆನೆ ಇಲ್ಲಿಂದ ಹೋಗ್ತೀವಿ ಅನ್ನುವಂತ ಮಾತನ್ನ ಅವರೇ ಈಗಾಗಲೇ ಹೇಳಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ.